ಇವತ್ತು ನಾನು ತುಂಬ ಹೆಲ್ತಿಯಾಗಿರೋ ವೆಜಿಟೇಬಲ್ ಸ್ಟ್ರೀಟ್ ಫ್ರೈ ರೆಸಿಪಿ ತೊಗೊಂಬಂದಿದ್ದೀನಿ. ಇದನ್ನು ಹೇಗೆ ಮಾಡಿದೆ ನೋಡೋಣ ಬನ್ನಿ. ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಹೇಮಾಸ್ ಆಫೀಸ್ ಆ್ಯಂಡ್ ಕಿಚನ್. ಮೊದಲಿಗೆ ನಾನು ಒಂದು ಪ್ಯಾನ್ನ ಕಾಯಿಸ್ಕೊಂಡು ಅದಕ್ಕೆ 1 ಸ್ಪೂನಷ್ಟು, ಇದು ಜಾಸ್ತಿ ಎಣ್ಣೆನೂ ಬೇಡ, ಹೆಲ್ತಿಯಾಗಿರೋ ಡಯಟ್ ಫ್ರೆಂಡ್ಲಿ, ಡಯಾಬಿಟೀಸ್ ಅವರು ಅಥವಾ ಡಯಟಲ್ಲಿರೋರು ಇದನ್ನು ಮಾಡಿಕೊಂಡು ತಿನ್ಬೋದು. ಆಮೇಲೆ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು ಹಾಕ್ಕೊಂಡು ಇದಕ್ಕೆ ಕ್ಯೂಬಾಗಿ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ಜಾಸ್ತಿ ಫ್ರೈ ಮಾಡೋದು ಬೇಡ, ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಆದರೆ ಸಾಕು. ಅದಾದಮೇಲೆ ಇವಾಗ ನಾನು ಕಟ್ ಮಾಡಿರೋ ದೊಡ್ಡದಾಗಿ ಕಟ್ ಮಾಡಿದ್ದೀನಿ ನಾನು ಬೇಬಿ ಕಾರ್ನ್, ಕ್ಯಾರೆಟ್ ಮತ್ತು ಬೀನ್ಸ್, ನೀವು ಎಷ್ಟೆಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಆಮೇಲೆ ಬ್ರಾಕಲಿ ಇದೆಲ್ಲ, ಆಮೇಲೆ ಮಶ್ರೂಮ್ ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು ನೋಡಿ ನೀವು ಹಾಕ್ಕೊಳ್ಳಿ. ಇಷ್ಟು ತರಕಾರಿನೂ ಹಾಕ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆಯಲ್ಲ, ತುಂಬ ಹೆಲ್ತಿ ರೆಸಿಪಿ. ಯಾಕಂದರೆ ಖಾರನೂ ಇರಲ್ಲ, ಎಲ್ಲರೂ ತಿನ್ಬೋದು, ಮಕ್ಕಳು ದೊಡ್ಡವರು ಎಲ್ಲರೂ. ಆಮೇಲೆ ಉಪ್ಪು, ಚಿಲ್ಲಿ ಫ್ಲೇಕ್ಸ್, ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾಯಿದ್ದೀನಿ. ಇದೆಲ್ಲ ಹಾಕ್ಕೊಂಡ್ಮೇಲೆ ಒಂದು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಯಾರೆಲ್ಲ ನೋಡ್ತಾಯಿದ್ರೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಇದ್ರ ಜೊತೆ ಬೇಕಾದ್ರೆ ಮೊಳಕೆ ಕಾಳು ಕೂಡ ಹಾಕ್ಕೊಂಡು, ಬೇಯಿಸಿರೋ ಮೊಳಕೆ ಕಾಳು ಹಾಕ್ಕೊಂಡು ಇದನ್ನು ಬೇಯಿಸ್ಕೋಬೋದು ಅದ್ರ ಜೊತೆಗೆ. ಆಮೇಲೆ ನಾನು ಒಂದೇ ಒಂದು ನಿಮಿಷ ಇದನ್ನು ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ. 1 ನಿಮಿಷ ಆದಮೇಲೆ ಇವಾಗ ನೋಡಿ ನಾನು ಇದು ತೆಗೆದುಬಿಟ್ಟು ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ನೋಡಿ, ಇನ್ನೊಂದು ಸ್ವಲ್ಪ ಅದೇ ನೀರು ಬಿಟ್ಕೊಂಡಿದೆ ತರಕಾರಿನೇ. ಇವಾಗ ನಾನು ಒಂದು ಕ್ಯಾಪ್ಸಿಕಮ್ ಕಟ್ ಮಾಡಿರೋದು, ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋದು ತಗೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ನನಗೆ ಜಾಸ್ತಿ ಬೆಂದರೆ ಇಷ್ಟ ಆಗಲ್ಲ, ಮತ್ತು ಕಲರ್ ಕೂಡ ಚೇಂಜ್ ಆಗಿಬಿಡುತ್ತಲ್ಲ. ಆಮೇಲೆ ಸ್ವಲ್ಪ ಜಾಸ್ತಿ ಬೆಂದರೆ ಕಹಿ ಕೂಡ ಬರುತ್ತೆ. ಆದ್ದರಿಂದ ನಾನು ಇವಾಗ ಒಂದ್ಸಿ ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ಒಂದ್ಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು ಮುಚ್ಚಿಬಿಟ್ಟು ಇನ್ನೊಂದು ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಯಾರೆಲ್ಲ ನೋಡಿದ್ರೋ ಇದೇ ಥರ ಹೆಲ್ತಿ ರೆಸಿಪಿ ನನ್ನ ಚಾನಲ್ಗೆ ಹೋಗಿ ನೋಡಿ. ಇವಾಗ ನಾನು ಇದನ್ನು 1 ನಿಮಿಷ ಆಗಿದೆ, ಇದು ನೋಡಿ ಇವಾಗ ಕಲರು ಚೇಂಜ್ ಆಗಿಲ್ಲ. ಯಾವ ತರಕಾರಿದು ತುಂಬ ಬೆಂದು ಇಲ್ಲ, ತುಂಬ ಹಸಿನೂ ಇಲ್ಲ, ಕರೆಕ್ಟಾಗಿದೆ. ಇವಾಗ ಒಂದು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು ಇದನ್ನು ಸ್ವಿಚ್ ಆಫ್ ಮಾಡ್ತಿದ್ದೀನಿ. ನೀವು ಹಾಗೆ ಕೂಡ ತಿನ್ಬೋದು, ಸೈಡ್ ಡಿಶ್ ಆಗು ತಿನ್ಬೋದು. ನಾನು ಇದನ್ನು ಬಾಯ್ಲ್ಡ್ ಎಗ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.